ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಪ್ರಿಯ ಫ್ರೆಂಡ್ಸ್, ನಿಮ್ಮ ಜೀವನದ ಹೊರಗೆ ಸಾಮಾನ್ಯವಾಗಿ ಕಾಣಿಸಿದ್ರು ಕೂಡ ಅದರ ಒಳಗೆ ಒಂದು ಗೂಢ ಶಕ್ತಿ ಅಡಗಿದೆ. ನೀವು ಸಾಮಾನ್ಯ ವ್ಯಕ್ತಿಗಳಲ್ಲ. ನಿಮ್ಮ ಮನಸ್ಸು, ನಿಮ್ಮ ಭಾವನೆಗಳು, ನಿಮ್ಮ ಯೋಚನೆಗಳು ಎಲ್ಲವೂ ಆಳವಾದವು. ನೀವು ಜೀವನದಲ್ಲಿ ಏನು ಅನುಭವಿಸಬೇಕು ಅಂತ ಇದ್ದೀರೋ ಅದನ್ನು ಸಂಪೂರ್ಣವಾಗಿ ಅನುಭವಿಸುವ ಸ್ವಭಾವವನ್ನು ಹೊಂದಿದ್ದೀರಿ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಬಾಲ್ಯದಿಂದಲೇ ಹಲವು ಸಂಕಷ್ಟಗಳು ಎದುರಾಗ್ತಾ ಇವೆ. ಕುಟುಂಬದಲ್ಲಿ ಸಮಸ್ಯೆಗಳು, ಸಂಬಂಧಗಳಲ್ಲಿ ನೋವು, ಆರ್ಥಿಕ ಒತ್ತಡ ಇವುಗಳು ನಿಮ್ಮ ಜೀವನದಲ್ಲಿ ಹೊಸದಲ್ಲ. ಆದರೆ ಈ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮಗೆ ಆಂತರಿಕ ಶಕ್ತಿ ನೀಡೋದಕ್ಕೆ ಬರುತ್ತೆ. ನೀವು ಎಷ್ಟು ಬಾರಿ ಜೀವನದಲ್ಲಿ ಬಿದ್ದರೂ ಕೂಡ ಮತ್ತೆ ಎದ್ದು ನಿಲ್ಲುವ ಒಂದು ಧೈರ್ಯವನ್ನು ಹೊಂದಿದ್ದೀರಿ. ನಿಮ್ಮೊಳಗೆ ಒಂದು ಅಗ್ನಿ ಸದಾ ಉರಿತಾ ಇರುತ್ತೆ. ಅದು ನಿಮ್ಮ ಹೋರಾಟದ ಸಂಕೇತ. ವೃಶ್ಚಿಕ ರಾಶಿಯವರ ಸ್ವಭಾವ ಮತ್ತು ಗುಣಲಕ್ಷಣಗಳ ಬಗ್ಗೆ ಹೇಳೋದಾದರೆ, ವೃಶ್ಚಿಕ ರಾಶಿಯವರು ಅತ್ಯಂತ ಧೈರ್ಯಶಾಲಿಗಳು ಮತ್ತು ದೃಢ ನಿಶ್ಚಯವನ್ನು ಹೊಂದಿರುವವರು. ನೀವು ಒಂದು ನಿರ್ಧಾರ ತೆಗೆದುಕೊಂಡ್ರೆ ಅದನ್ನು ಸಾಧಿಸುವ ತನಕ ಹಿಂದೆ ಸರಿಯೋದಿಲ್ಲ. ನಿಮ್ಮ ಸ್ವಭಾವದಲ್ಲಿ ನಿಷ್ಠೆ ಮತ್ತು ನಂಬಿಕೆ ತುಂಬಿರುತ್ತೆ. ನೀವು ಯಾರನ್ನಾದರೂ ಹೃದಯದಿಂದ ಒಪ್ಪಿಕೊಂಡ್ರೆ ಅವರಿಗಾಗಿ ಎಲ್ಲವನ್ನು ಕೂಡ ತ್ಯಾಗ ಮಾಡ್ತೀರಾ. ಆದರೆ ನಿಮ್ಮ ಸ್ವಭಾವದಲ್ಲಿ ಒಂದು ವಿಶೇಷ ಗುಣವಿದೆ. ನೀವು ನಿಮ್ಮ ಭಾವನೆಗಳನ್ನು ಹೊರಗೆ ತೋರಿಸೋದಿಲ್ಲ. ನಿಮ್ಮ ನೋವು, ನಿಮ್ಮ ದುಃಖ, ನಿಮ್ಮ ಕೋಪ ಎಲ್ಲವನ್ನು ಕೂಡ ಒಳಗೆ ಇಟ್ಕೊಂಡಿರ್ತೀರ. ಇದರಿಂದ ಕೆಲವೊಮ್ಮೆ ನೀವು ಒಂಟಿತನವನ್ನು ಅನುಭವಿಸ್ತಾ ಇರ್ತೀರ. ನಿಮ್ಮ ಜೀವನದಲ್ಲಿ ಸ್ನೇಹಿತರು ಕಡಿಮೆ ಇದ್ದರೂ ಕೂಡ ನೀವು ಹೊಂದಿದ ಸ್ನೇಹಗಳು ಬಹಳ ಗಾಢವಾಗಿರುತ್ತೆ. ನಿಮ್ಮ ನಂಬಿಕೆಯನ್ನು ದ್ರೋಹ ಮಾಡಿದವರನ್ನು ನೀವು ಎಂದಿಗೂ ಮರೆಯೋದಿಲ್ಲ. ಆದರೆ ನಿಮ್ಮ ಹೃದಯ ತುಂಬ ಮೃದುವಾಗಿದ್ದು ನೀವು ಪ್ರೀತಿಸುವವರಿಗಾಗಿ ಏನನ್ನಾದರೂ ಮಾಡೋದಕ್ಕೆ ಸಿದ್ಧವಾಗಿರ್ತೀರ. ಇನ್ನು ಜೀವನದ ಕಠಿಣ ಪರೀಕ್ಷೆಗಳು ಮತ್ತು ಕರ್ಮಫಲದ ಬಗ್ಗೆ ಹೇಳೋದಾದರೆ, ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಪರೀಕ್ಷೆಗಳು ಹೆಚ್ಚು ಬರುತ್ತೆ. ಇದು ನಿಮ್ಮ ಕರ್ಮಫಲ ಮಾತ್ರವಲ್ಲ, ನಿಮ್ಮ ಆತ್ಮವನ್ನು ಬಲಪಡಿಸುವ ದೈವಿಕ ಪರೀಕ್ಷೆ ಕೂಡ ಹೌದು. ನೀವು ಹಲವಾರು ಬಾರಿ ನಿಮ್ಮ ಮೇಲೆ ಅನ್ಯಾಯ ಆಗ್ತಿರುವ ಒಂದು ಅನುಭವ ಹೊಂದಿರಬಹುದು. ನಿಮ್ಮ ಶ್ರಮಕ್ಕೆ ತಕ್ಕ ಗೌರವ ಸಿಗದೆ ನಿರಾಸೆ ಕೂಡ ಅನುಭವಿಸಿರಬಹುದು. ನಿಮ್ಮ ಹತ್ತಿರದವರೇ ಮೋಸ ಮಾಡಿರುವ ಸಾಧ್ಯತೆಗಳೇ ಜಾಸ್ತಿ. ಈ ಘಟನೆಗಳು ನಿಮ್ಮ ಮನಸ್ಸಿನಲ್ಲಿ ಆಳವಾದ ಗಾಯಗಳನ್ನು ಮಾಡಬಹುದು. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರು ಪ್ರತಿಯೊಂದು ವಿಫಲತೆಯ ನಂತರ ಇನ್ನಷ್ಟು ಬಲಿಷ್ಠ ಆಗ್ತಾರೆ. ನೀವು ಒಂದು ಬಾರಿ ಸೋದರೆ ಅದು ನಿಮ್ಮ ಅಂತ್ಯ ಅಲ್ಲ, ಅದು ನಿಮ್ಮ ಹೊಸ ಆರಂಭ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕಷ್ಟನೂ ಕೂಡ ನಿಮ್ಮ ಯಶಸ್ಸಿನ ದಾರಿಗೆ ಒಯ್ಯುತ್ತೆ. ಇನ್ನು ವೃಶ್ಚಿಕ ರಾಶಿಯವರ ಮೇಲೆ ಇರುವ ದೈವದ ಕೃಪೆ ಬಗ್ಗೆ ಹೇಳೋದಾದರೆ, ವೃಶ್ಚಿಕ ರಾಶಿ ಮೇಲೆ ಮಹಾಶಿವ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆ ಇರುತ್ತೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗುತ್ತೆ. ನಿಮ್ಮ ಧೈರ್ಯ, ನಿಮ್ಮ ಹೋರಾಟದ ಮನೋಭಾವ ಮತ್ತು ನಿಮ್ಮ ಸತ್ಯನಿಷ್ಠೆ ಈ ದೈವಗಳಿಗೆ ಅತ್ಯಂತ ಪ್ರಿಯ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಅಸಾಧ್ಯವಾಗಿ ಕಾಣುವ ಸಮಸ್ಯೆಗಳು ತಕ್ಷಣ ಪರಿಹಾರವಾಗುವ ಅನುಭವ ನಿಮಗೆ ಆಗಿರಬಹುದು. ಇದು ದೈವಿಕ ರಕ್ಷಣೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಪ್ರತಿದಿನ ಕೂಡ ಓಂ ನಮಃ ಶಿವಾಯ ಮಂತ್ರವನ್ನು ಜಪನೆ ಮಾಡಿ ಮತ್ತು ಮಂಗಳವಾರ ಅಥವಾ ಸೋಮವಾರ ದೇವಾಲಯಕ್ಕೆ ಭೇಟಿ ನೀಡಿ ವೃಶ್ಚಿಕ ರಾಶಿಯವರಿಗೆ ಶುಭಕರ ಆಗುತ್ತೆ. ದೈವ ಭಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತಂದುಕೊಡುತ್ತೆ ಮತ್ತು ಜೀವನದಲ್ಲಿ ಯಶಸ್ಸಿನ ದಾರಿಯನ್ನು ತೆರೆದಿಡುತ್ತೆ. ಇನ್ನು ಭವಿಷ್ಯದ ಮಹಾ ಬದಲಾವಣೆ ಮತ್ತು ಯಶಸ್ಸಿನ ಕಾಲದ ಬಗ್ಗೆ ಹೇಳೋದಾದರೆ, ಮುಂದಿನ ದಿನಗಳಲ್ಲಿ ವೃಶ್ಚಿಕ ರಾಶಿಯವರ ಒಂದು ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುವ ಸಾಧ್ಯತೆ ಇದೆ. ನೀವು ಇಷ್ಟು ವರ್ಷಗಳಿಂದ ಮಾಡಿದ ಪರಿಶ್ರಮದ ಫಲ ದೊರೆಯುವ ಸಮಯ ಸಮೀಪ ಆಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ, ಗೌರವ ಮತ್ತು ಸಂತೋಷ ಹೆಚ್ಚಾಗುವ ಸೂಚನೆ ಕಾಣ್ತಾ ಇದೆ. ಹಳೆಯ ನೋವುಗಳು ನಿಮ್ಮನ್ನು ಬಲಿಷ್ಠ ವ್ಯಕ್ತಿಯನ್ನಾಗಿ ರೂಪಿಸುತ್ತೆ. ನೀವು ನಿಮ್ಮ ಒಳಗಿನ ಶಕ್ತಿಯನ್ನು ಗುರುತಿಸಿಕೊಂಡ್ರೆ ಜೀವನದಲ್ಲಿ ದೊಡ್ಡ ಸಾಧನೆಗಳನ್ನು ಮಾಡಬಹುದು. ವೃಶ್ಚಿಕ ರಾಶಿಯವರೇ, ನೀವು ಒಂದು ಅಗ್ನಿಯಂತೆ. ನೀವು ನಿಮ್ಮ ಶಕ್ತಿ ಸರಿಯಾದ ದಾರಿಗೆ ಸಾಗಿದರೆ ನೀವು ಅಸಾಧ್ಯವನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೊಂದಿರ್ತೀರ. ದೈವದ ಮೇಲೆ ನಂಬಿಕೆ ಇಡಿ. ನಿಮ್ಮ ಹೋರಾಟ ಮುಂದುವರಿಸಿ. ನಿಮ್ಮ ಮುಂದಿನ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವು ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.